ಕೆ ಡಿ ಸಿನಿಮಾದ ಹೈಲೈಟ್ಸ್ ಏನು ಗೊತ್ತಾ? ಅದು ಇವೆಂಟ್, ಸಾಂಗ್ ರಿಲೀಸ್ ಇವೆಂಟ್. ಸೊ ಸಾಂಗ್ ರಿಲೀಸ್ ಇವೆಂಟಲ್ಲಿ ಬೊಂಬೆ ಥರ ಕಂಡರು ನೂರಾ ಫತೇಹಿ. ಸೊ ಇವರ ಒಂದು ಸರ್ಸೆ ಸರ್ಸೆ ಹಾಡಿನ ರಿಲೀಸ್ ಇವೆಂಟಲ್ಲಿ ಇವರು ಈ ಥರ ಕಂಡರು. ಎಲ್ಲರಿಗೊಂದು ನಿರೀಕ್ಷೆ ಇತ್ತು, ಈ ಹಾಡಲ್ಲಿ ಇವರು ಗ್ಲ್ಯಾಮರಸ್ ಆಗಿ ಬರ್ತಾರಂತೆ. ಅದರ ಪಕ್ಕದಲ್ಲಿದ್ದಂತಹ ರೀಸ್ಮಾ ನಾಣಯ್ಯ ಗ್ಲ್ಯಾಮರಸ್ ಡ್ರೆಸ್ಸಲ್ಲಿ ಕಾಣಿಸ್ಕೊಂಡ್ರು. ಹಾಗೆಯೇ ವೇದಿಕೆ ಮೇಲೆ ಸರ್ಸಿ ಹಾಡಿಗೆ ಹೆಜ್ಜೆ ಹಾಕಿದರು. ನಾಣಯ್ಯ ಏನಿದ್ದಾರೆ, ರೀಸ್ಮಾ ನಾಣಯ್ಯ ಅವರು ಹೆಜ್ಜೆ ಹಾಕಿದರು. ಹಾಗೆಯೇ ನೂರಾ ಫತೇಹಿ ಕೂಡ ಡ್ಯಾನ್ಸ್ ಮಾಡಿದರು. ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್, ಅವರು ಡ್ಯಾನ್ಸ್ ಮಾಡಿದರು. ಜೋಗಿ ಪ್ರೇಮ್ ಅವರು ಕೂಡ ಡ್ಯಾನ್ಸ್ ಮಾಡಿದರು. ಒಂದು ರೀತಿ ತುಂಬ ಕಲರ್ಫುಲ್ಲಾಗಿಯೇ ಇತ್ತು ಈ ಒಂದು ಇವೆಂಟ್. ಇಲ್ಲಿ ಹೈಲೈಟ್ಸ್ ಏನಪ್ಪ ಅಂದರೆ, ಹಾಡಿನ ರಿಲೀಸ್ ನಂತರ ಒಂದು ಪತ್ರಿಕಾಗೋಷ್ಠಿ ನಡೀತು. ಅಲ್ಲಿ ನೂರಾ ಫತೇಹಿ ಈ ಸೀರೆಯನ್ನು ಉಟ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಆಯಿತು, ಹಾಗೆಯೇ ಯಾವ ಥರದ ಆಸಕ್ತಿ ಇತ್ತು ಸೀರೆ ಬಗ್ಗೆ, ಹಾಗೆ ಸೀರೆ ಬಗ್ಗೆ ತಮಗಿರುವಂಥ ಆಸಕ್ತಿ ಏನಿದೆ, ಪ್ರೀತಿ ಏನಿದೆ ಅದನ್ನು ಹೇಳ್ಕೊಂಡ್ರು. ಜೊತೆಗೆ ಜೋಗಿ ಫ್ರೇಮ್ ಅವರು ಹೇಳಿದರು, ಈ ಒಂದು ಸಿನಿಮಾ ಒಂದು ಭಾಗದಲ್ಲೇ 2 ಭಾಗದಲ್ಲಿ ಬರುತ್ತೆ. ಫಸ್ಟ್ ಭಾಗ ಏನಿದೆ ಇದು ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗುತ್ತೆ ಪಕ್ಕ ಅಂಥೇಳಿ ಒತ್ತಿ ಹೇಳಿರುವಂಥದ್ದು. ಇನ್ನು ಧ್ರುವ ಸರ್ಜಾ ಅವರಿಗೆ ನಿರೀಕ್ಷೆ ಇದೆ, ತುಂಬ ದೊಡ್ಡ ನಿರೀಕ್ಷೆ. ಸೊ ಈ ಒಂದು ಸಿನಿಮಾ ಬಗ್ಗೆ, ಹಾಗೆಯೇ ವರ್ಷಕ್ಕೊಂದು ಸಿನಿಮಾ ಧ್ರುವ ಜೊತೆಗೆ ಮಾಡ್ತೀನಿ ಅಂತೇಳಿ ಜೋಗಿ ಪ್ರೇಮ್ ಹೇಳ್ಕೊಂಡಿರುವಂಥದ್ದು. ಜನನಾಯಕನ್ ಮತ್ತು ಇನ್ನೊಂದು ಸಿನಿಮಾ ಟಾಕ್ಸಿಕ್, ಇದರ ನಡುವೆ ಏನಪ್ಪ ಅಂದರೆ ಈ ಕೆ ಡಿ ಸಿನಿಮಾ ಇತ್ತು. ಅವೆರಡೂ ಸಿನಿಮಾದ ಮುಂದೆ ಹೋಗಿರೋದ್ರಿಂದ ಈ ಸಿನಿಮಾ ಬಂತು ಅನ್ನೋಂಥ ಪ್ರಶ್ನೆ ಬಂತು. ಅದಕ್ಕೂ ಕೂಡ ಇವರು ಆ ಥರ ಏನಿಲ್ಲ ಅಂಥೇಳಿ ಸಿನಿಮಾ ಟೀಮ್ ಹಾಗೆಯೇ ನಿರ್ದೇಶಕರಾದಂಥ ಜೋಗಿ ಪ್ರೇಮ್ ಅವರು ಹೇಳ್ಕೊಂಡಿರುವಂಥದ್ದು. ಸೊ ಈ ಒಂದು ಇವೆಂಟಲ್ಲಿ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಉತ್ತರಗಳು ಸಿಕ್ತು. ಹಾಗೆಯೇ ಎಂಟರ್ಟೈನ್ಮೆಂಟ್ ಇತ್ತು. ಕನ್ನಡದಲ್ಲಿ ನೂರಾ ಫತೇಹಿ ಅವರು ಮಾತನಾಡಿದರು, ಹಾಗೆಯೇ ಡ್ಯಾನ್ಸ್ ಮಾಡಿದರು, ಹಾಡಾಡಿದರು ಅಂತ ಹೇಳ್ತಾ, ಈ ಒಂದು ಹಾಡಿನ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ರಕ್ಷಿತಾ ಪ್ರೇಮ್ ಅವರು ಈ ಹಾಡನ್ನು ರಿಲೀಸ್ ಮಾಡಿದರು ಅಂತ ಹೇಳ್ತಾ, ಅರ್ಜುನ್ ಜನ್ಯ ಅವರ ಸಂಗೀತ ಎಲ್ಲರೂ ಮೆಚ್ಚುವಂತಿರುವಂಥದ್ದೇ. ಸೊ ಇಷ್ಟು ಈ ಸಿನಿಮಾದ ಹೈಲೈಟ್ಸ್ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.